ಮಹತ್ವದ ಯೋಜನೆಯತ್ತ ಆರೋಗ್ಯ ಇಲಾಖೆ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದೆ. ನಿಮಾನ್ಸ್ ಜೊತೆ ಟೈಅಪ್ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದೆ ಇಲಾಖೆ. ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಇಲಾಖೆ ಚಿಂತನೆಯನ್ನ ನಡೆಸ್ತಾ ಇದೆ. ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ನಿಮಾನ್ಸ್ ಜೊತೆ ಸಂಪರ್ಕವನ್ನು ಹೊಂದಲಾಗುತ್ತೆ. ಮಾನಸಿಕ ರೋಗಿಗಳಿಗಾಗಿ ಸಹಾಯ ಆಗೋದಕ್ಕೆ ಅಂತಾನೆ ಈ ಯೋಜನೆಯನ್ನ ಜಾರಿಗೆ ತರಬೇಕಾಗ್ತಾ ಇದೆ. ಆದಷ್ಟು ಬೇಗ ಯೋಜನೆಯನ್ನ ಜಾರಿಗೆ ತರಲಿದೆ ಆರೋಗ್ಯ ಇಲಾಖೆ. ಈಗಾಗಲೇ ನಿಮಾನ್ಸ್ ಜೊತೆ ಈ ಬಗ್ಗೆ ಒಂದು ಸುತ್ತಿನ ಸಭೆಯನ್ನು ಕೂಡ ಮಾಡಲಾಗಿದೆ. ಮಹತ್ವದ ಯೋಜನೆಯತ್ತ ಇದೀಗ ಆರೋಗ್ಯ ಇಲಾಖೆ ಮತ್ತೊಂದು ಹೆಜ್ಜೆಯನ್ನ ಇಡ್ತಾ ಇದೆ. ನಿಮಾನ್ಸ್ ಜೊತೆ ಟೈಅಪ್ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ ಇಲಾಖೆ. ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅನ್ನೋ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಆರೋಗ್ಯ ಇಲಾಖೆ ಚಿಂತನೆಯನ್ನು ನಡೆಸ್ತಾ ಇದೆ. ಹಾಗಾಗಿ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೂ ಕೂಡ ನಿಮಾನ್ಸ್ ಜೊತೆಗೆ ಸಂಪರ್ಕವನ್ನು ಹೊಂದುವುದು ಬಹಳ ಸುಲಭ ಆಗುತ್ತೆ. ಮಾನಸಿಕ ರೋಗಿಗಳಿಗೋಸ್ಕರನೇ ಸಹಾಯ ಆಗಲಿ ಅಂತ ಈ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದೆ. ಆದಷ್ಟು ಬೇಗ ಯೋಜನೆ ಜಾರಿಗೆಯನ್ನು ತರೋದಕ್ಕೆ ಮುಂದಾಗ್ತಾ ಇದೆ ಆರೋಗ್ಯ ಇಲಾಖೆ. ಈಗಾಗಲೇ ಒಂದು ಸುತ್ತಿನ ಸಭೆಯನ್ನು ಕೂಡ ಮಾಡಿದೆ ನಿಮಾನ್ಸ್ ಜೊತೆಗೆ ಆರೋಗ್ಯ ಇಲಾಖೆ. ನಿಮಾನ್ಸ್ ಜೊತೆಗೆ ಟೈಅಪ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಅಂದರೆ ಆರೋಗ್ಯ ಇಲಾಖೆ. ಅಂದರೆ ಟೈಅಪ್ ಅಂದರೆ ಇದು ಒಂದು ರೀತಿಯಾಗಿ ಜಂಟಿಯಾಗಿ ಮುಂದುವರಿಯೋದಕ್ಕೆ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತರೋದಕ್ಕೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಮಾನಸಿಕ ರೋಗಿಗಳಿರ್ತಾರೆ, ಎಷ್ಟೋ ಜನ ಸಮಸ್ಯೆಗಳಿರುತ್ತೆ. ಸೊ ಅವರಿಗೆ ಹೋಗಿ ಟ್ರೀಟ್ಮೆಂಟ್ ಪಡೆಯೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಇನ್ ಕೇಸ್ ಟೈಅಪ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸೌಲಭ್ಯಗಳನ್ನು ಜನರಿಗೆ ಕಲ್ಪಿಸಿಕೊಡಲಾಗುತ್ತೆ ಆರೋಗ್ಯ ಇಲಾಖೆಯಿಂದನೇ ಅಥವಾ ನಿಮಾನ್ಸ್ಗೆ ಹೋಗೋರಿಗೆ? ಎಸ್ ಶಿಲ್ಪ, ಮಹತ್ವದ ಯೋಜನೆ ಅಂತ ಈಗ ಆರೋಗ್ಯ ಇಲಾಖೆ ಮತ್ತೊಂದು ಹೆಜ್ಜೆ ಇಟ್ಟಿದೆ ಅಂತ ಹೇಳ್ಬೋದು. ಅಂದ್ರೆ ನಿಮಾನ್ಸ್ ಜೊತೆ ಟೈಅಪ್ ಮಾಡಿಕೊಳ್ಳಲು ಈಗಾಗಲೇ ಇಲಾಖೆ ಮುಂದಾಗಿರುವಂತದ್ದು. ಅಂದ್ರೆ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಯೋಜನೆ ಜಾರಿಗೆ ತರಲು ಇಲಾಖೆ ಚಿಂತನೆ ಮಾಡಿದೆ. ಅಂದ್ರೆ ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಫೆಸಿಲಿಟಿ ಎಲ್ಲ ಇಲ್ಲ. ಸೊ ನಿಮಾನ್ಸ್ ಜೊತೆ ಸಂಪರ್ಕ ಮಾಡಿಕೊಂಡು ರಾಜ್ಯದಲ್ಲಿ ಮಾನಸಿಕ ರೋಗಿಗಳಿಗೆ ಸಹಾಯಕವಾಗಲು ಯೋಜನೆಗೆ ಜಾರಿ ತರೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಮಾನಸಿಕ ವಿಚಾರ ಬಂದಾಗ ಬಹಳಷ್ಟು ಜನ ಜಿಲ್ಲೆಗಳಿಂದ ಕೂಡ ನಿಮಾನ್ಸ್ಗೆನೆ ಬರ್ಬೇಕಾಗುತ್ತೆ. ಸೊ ಈ ಕಾರಣಕ್ಕಾಗಿ ಈಗಾಗಲೇ ನಿಮಾನ್ಸ್ ಜೊತೆ ಈ ಬಗ್ಗೆ ಒಂದು ಸುತ್ತಿನ ಸಭೆಯನ್ನ ಕೂಡ ಮಾಡಿರುವಂತದ್ದು. ಆದಷ್ಟು ಬೇಗ ಈ ಯೋಜನೆ ಜಾರಿಗೆ ತರಬೇಕಂತ ಆರೋಗ್ಯ ಇಲಾಖೆಯ ಸಚಿವರಾಗಿರ್ಬೋದು, ಇಲಾಖೆಯ ಅಧಿಕಾರಿಗಳು ಅದಕ್ಕೆ ಬೇಕಾದಂತಹ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಸದ್ಯ ಇದು ಯಾವಾಗ ಜಾರಿ ಬರುತ್ತೆ ಅನ್ನೋದು ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಯೋಜನೆ ಜಾರಿಗೆ ತರಲು ಇಲಾಖೆ ಚಿಂತನೆ ಮಾಡಿದೆ. ಅದಕ್ಕೆ ಎಷ್ಟು ಖರ್ಚು ವೆಚ್ಚಗಳಾಗುತ್ತೆ, ಎಷ್ಟು ಜನ ಡಾಕ್ಟರ್ಸ್ ಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಒಂದು ಮೀಟಿಂಗ್ ಕೂಡ ನಡೆದಿರುವಂತದ್ದು. ಶಿಲ್ಪ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.